ಆ ಮಹಿಳೆ ಆನ್ಲೈನ್ನಲ್ಲಿ ಆಹಾರ ಪದಾರ್ಥಗಳನ್ನು ಆರ್ಡರ್ ಮಾಡಿದರು. ಆದರೆ ಆಹಾರದ ಪದಾರ್ಥದ ಜೊತೆಗೆ ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ವಿಷ ಕಳಿಸಿಕೊಟ್ಟಿದೆ. ಅಷ್ಟಕ್ಕೂ ಆ ವಿಷವಾದರೂ ಏನು? ಕಾಂಪ್ಲಿಮೆಂಟರಿ ಆಗಿ ಕೊಟ್ಟಂತಹ ವಸ್ತುವಿನಿಂದಲೇ ಇ ಕಾಮರ್ಸ್ನವರಿಗೆ ಕುತ್ತು ಬಂದಿದೆ ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ಆನ್ಲೈನ್ನಲ್ಲಿ ವಿಷಕಾರಿ ದತ್ತೂರಿಕಾಯಿ ಬೀಜಗಳ ಮಾರಾಟ. ಟಿವಿ9 ವರದಿ ಬಳಿಕ ಮಾರಾಟಕ್ಕೆ ಬ್ರೇಕ್. ನೆನ್ನೆಯೂ ಹಲವೆಡೆ ರೇಡ್. ದತ್ತೂರಿಕಾಯಿ ಬೀಜ. ವಿಷಕಾರಿಯಾದ ಈ ದತ್ತೂರಿಕಾಯಿಗಳ ಮಾರಾಟ ಆನ್ಲೈನ್ನಲ್ಲಿ ಸಲೀಸಾಗಿ ನಡೀತಾ ಇತ್ತು. ಈ ಬಗ್ಗೆ ಮೊನ್ನೆ ಟಿವಿ9 ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಆಹಾರ ಸುರಕ್ಷತಾ ಗುಣಮಟ್ಟದ ಅಧಿಕಾರಿಗಳು ಎಚ್ಚೆತ್ತಿದ್ರು. ದತ್ತೂರಿ ಬೀಜ ಕಾಯಿಗಳ ಮಾರಾಟಕ್ಕೆ ನಿಷೇಧ ಹೇರಿದ್ರು. ನಿನ್ನೆ ಕೂಡ ಅಮೆಜಾನ್, ಸ್ವಿಗ್ಗಿ, ಬಿಗ್ ಬಾಸ್ಕೆಟ್ ವೇರ್ ಹೌಸ್ಗಳ ಮೇಲೂ ಎಫ್ಟಿಎ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಹೊಸಕೋಟೆ ಸೇರಿದಂತೆ ಹಲವೆಡೆ ತಪಾಸಣೆ ಮಾಡಿದ್ದು ವಿಷಕಾರಿ ದತ್ತೂರಿ ಬೀಜ ಪತ್ತೆಯಾಗಿದೆ. ಆಹಾರ ಪದಾರ್ಥ ಆರ್ಡರ್ ಮಾಡಿದ್ರೆ ವಿಷ ಫ್ರೀ. ಕಾಂಪ್ಲಿಮೆಂಟರಿಯಾಗಿ ದತ್ತೂರಿಕಾಯಿ ರವಾನೆ. ವಿಷ ಅಂದ್ರೆ ಆಗಸ್ಟ್ 11ರಂದು ಬೆಂಗಳೂರಿನ ಜೆಸಿ ನಗರದ ಚೈತ್ರಾ ರೆಡ್ಡಿ ಸ್ವಿಗ್ಗಿ ಆಪ್ನಲ್ಲಿ ಆಹಾರ ಪದಾರ್ಥ ಆರ್ಡರ್ ಮಾಡಿದ್ರು. ಅವತ್ತು ಐಟಂ ಜೊತೆಗೆ ಕಾಂಪ್ಲಿಮೆಂಟರಿಯಾಗಿ ದತ್ತೂರಿ ಹಣ್ಣಿನ ಪ್ಯಾಕೆಟ್ ಕೊಟ್ಟಿದ್ರಂತೆ. ಇದು ವಿಷಕಾರಿ ಬೀಜ ಅಂತ ಗೊತ್ತಿಲ್ಲದ ಚೈತ್ರಾರ ತಾಯಿ ವಿನಯ ರೆಡ್ಡಿ ಮಗಳು ಯಾವುದೋ ಹಣ್ಣು ತಂದಿಟ್ಟಿದ್ದಾಳೆ ಅಂತ ಭಾವಿಸಿ ಬಾಯಿಗೆ ಹಾಕಿಕೊಂಡು ಬಿಟ್ಟಿದ್ದಾರೆ. ನಾನು ಸ್ವಲ್ಪ ಹಂಗ್ರಿ ಆಗಿದ್ದೆ. ಆವಾಗ ನಾನು ಇದು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಓಪನ್ ಮಾಡಿ ಕಟ್ ಮಾಡಿ ಅದು ಫುಲ್ ಸೀಡ್ಸ್ ಇತ್ತು. ಇದೇನು ಅಂತ ಇದು ಖಾರ ಇದೆಯಾ ಸ್ವೀಟಾ ಏನು ಅಂತ ಒಂದು 2-3 ಸೀಡ್ಸು ನನ್ನ ಬಾಯಿನಲ್ಲಿ ಹಾಕಿದೆ. ದತ್ತೂರಿ ಹಣ್ಣು ಹೇಳಿ ಕೇಳಿ ವಿಷಕಾರಿ. ಸ್ವಲ್ಪ ಹೆಚ್ಚಿಗೆ ಸೇವಿಸಿದ್ರೆ ಸಾವು ಖಚಿತ. ಆದರೆ ದೇವರು ದೊಡ್ಡವನು. ವಿನಯ ರೆಡ್ಡಿಗೆ ಪ್ರಾಣಾಪಾಯವಾಗಿಲ್ಲ, ಬದಲಿಗೆ ಆರೋಗ್ಯದಲ್ಲಿ ಏರುಪೇರಾಗಿದೆ. ನಾನು ಗೂಗಲ್ ಮಾಡ್ತಿದ್ದೆ ಏನು ಅಂತ, ಟಾಕ್ಸಿಕ್ ಫ್ರೂಟ್ ಅಂತ ನಾನು ಓದಿದಾಗ ಆವಾಗ ನಾನು ಗಾಗಲ್ ಮಾಡಿದೆ. ವಿದಿನ್ 48 hours ಅವರು ಡಾಕ್ಟ್ರು ಹೇಳಿದರು ಏನಾದರೂ ಆಗಿದ್ರೆ ಹಾಸ್ಪಿಟ್ಲಿಗೆ ಮತ್ತೆ ಬರಬೇಕು ಅಂತ. ಆವಾಗ ನನಗೆ ಸ್ವಲ್ಪ ಇದು ಆ್ಯಸಿಡಿಟಿ ಥರ ಚೆಸ್ಟ್ ಪೇನು ಮತ್ತು ಲೆಫ್ಟ್ ಆರ್ಮ್ ಪೇನು ಇತ್ತು. ನಮ್ಮ ಹಸ್ಬೆಂಡು ಟೆಂಪಲ್ಗೆ ಹೋಗಿದ್ರು. ಆವಾಗ ನಾನು ಫೋನ್ ಮಾಡಿ ಹೇಳಿದೆ ಹೀಗೆ ಆಗ್ತಾಯಿದೆ ಅಂತ. ಆವಾಗ ಮತ್ತೆ ಹಾಸ್ಪಿಟ್ಲಿಗೆ ಹೋದೆ. ಅಷ್ಟಕ್ಕೂ ವಿಷಕಾರಿ ದತ್ತೂರಿಕಾಯಿ ಮಾರಾಟಕ್ಕೆ ಅನುಮತಿ ಕೊಟ್ಟಿದ್ಯಾರು ಅನ್ನೋ ಪ್ರಶ್ನೆ ಎದ್ದಿದೆ. ಸದ್ಯ ಅಮೆಜಾನ್, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್, ಬಿಗ್ ಬಾಸ್ಕೆಟ್ಗಳ ಆಹಾರ ಪರವಾನಗಿ ಅಮಾನತು ಮಾಡೋದಕ್ಕೆ ಆದೇಶಿಸಿದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ಪಾಲನೆ ವರದಿ ಸಲ್ಲಿಸುವಂತೆ ಆಹಾರ ಸುರಕ್ಷತಾ ಇಲಾಖೆ ಸೂಚನೆ ನೀಡಿದೆ. ವಿನಯ್ ಕಾಶಪ್ಪನವರ್, ಟಿವಿ9 ಬೆಂಗಳೂರು.